ನಮಸ್ಕಾರ. ಇವತ್ತು ನಾ ತೋರ್ಸಕ್ಕೆ ಹೊರಟಿರೋಂಥ ಜಾಗ ಮುರುಡೇಶ್ವರ. ಇಲ್ಲೇನು ಕಾಣ್ತಿದೆ ಗೋಪುರ, ಇದು ಒಟ್ಟು 20 ಫ್ಲೋರ್ ಇರೋಂಥ ಗೋಪುರ. ಇಲ್ಲಿರೋಂಥ ಶಿವನ್ ಸ್ಟ್ಯಾಚು ಇಡೀ ಭಾರತದಲ್ಲೇ 2ನೇ ಶಿವನ್ ಸ್ಟ್ಯಾಚು. 123 ಅಡಿ ಇರೋವಂಥ ಶಿವನ್ ಸ್ಟ್ಯಾಚು. ಮೊದಲನೇದು ರಾಜಸ್ಥಾನಲ್ಲಿರುವಂಥ ನಾಥ್ವಾರ ಅನ್ನೋ ಪ್ಲೇಸಲ್ಲಿ 362 ಅಡಿ ಇರುವಂಥ ಶಿವನ್ ಸ್ಟ್ಯಾಚು ಇದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ 123 ಅಡಿ ಇರುವಂಥ ಶಿವನ್ ಸ್ಟ್ಯಾಚು 2ನೇದು ಇದು. ಬನ್ನಿ ಒಳಕ್ಕೆ ಹೋಗೋಣ. ಈಗೇನು ನೋಡಿದ್ರಿ ಗೋಪುರ, ಅದು ಒಟ್ಟು 20 ಫ್ಲೋರ್ ಇರೋವಂಥ ಗೋಪುರ. ನಿಮಗೆ 18ನೇ ಫ್ಲೋರ್ ತನಕ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣುತ್ತೆ. ಮೇಲಿಂದ ಇಡೀ ಮುರುಡೇಶ್ವರನೇ ಕಾಣುತ್ತೆ. ಸುತ್ತ ಸಮುದ್ರ, ಮಧ್ಯ ಶಿವನ್ ಸ್ಟ್ಯಾಚು. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಬಂದು ಭೇಟಿ ಕೊಡಿ. ಚೆನ್ನಾಗಿದೆ ಜಾಗ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಸ್ಕೂಬಾ ಡೈವಿಂಗ್ ಇದೆ. ಅಲ್ಲಿ ಏನು ಕಾಣ್ತಿದೆ ಶಿವ, ಅದೇ 123 ಅಡಿ ಇರೋವಂಥ ಶಿವನ್ ಸ್ಟ್ಯಾಚು. ಸುತ್ತ ಸಮುದ್ರ, ಫ್ಲೋಟಿಂಗ್ ಬ್ರಿಡ್ಜ್ ಇದೆ, ಬೋಟಿಂಗ್ ವ್ಯವಸ್ಥೆ ಇದೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಯಾರೇ ಬಂದರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮೊದಲನೇದು ರಾಜಸ್ಥಾನಲ್ಲಿರುವಂಥ ನಾಥ್ದ್ವಾರ ಶಿವನ್ ಸ್ಟ್ಯಾಚು, 362 ಅಡಿ ಇರುವಂಥ ಶಿವನ್ ಸ್ಟ್ಯಾಚು. ಅದು ಬಿಟ್ಟರೆ ಇದೆ. ಈ ದೇವಸ್ಥಾನಕ್ಕೊಂದು ಪುರಾಣ ಇದೆ, ಆತ್ಮಲಿಂಗದ್ದು ಕಥೆ ಇದೆ. ಅದು ಕೂಡ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸುಂದರವಾಗಿ ಮಾಡಿದ್ದಾರೆ ಅದನ್ನು. ತುಂಬ ಟೂರಿಸ್ಟರ್ಸ್ ಬರ್ತಾರೆ ಜಾಗಕ್ಕೆ. ಇದು ದೇವಸ್ಥಾನದಿಂದ ಕಾಣುವಂಥ ವ್ಯೂ ಇದು. ತುಂಬ ಸಖತ್ತಾಗಿ ಕಾಣುತ್ತೆ. ನಿಮ್ಗೆ ಸುತ್ತ ಒಂದು ರೌಂಡ್ ತೋರಿಸ್ತೀನಿ, ಇಡೀ ಬೀಚ್ ಹೇಗೆ ಕಾಣುತ್ತೆ ಅಂತ. ಕೂಳೆ ಅಂದರೆ ಕೂಳೆ ಜಾಗ, ಅದು ದೂರಾಗಿ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಫ್ರೆಂಡ್ಸ್ಗಳು ಟ್ರಿಪ್ ಹಾಕೊಂಡು ಬಂದ್ರಂತೂ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಬೋಟಿಂಗ್ ಮಾಡಿ, ಸ್ಕೂಬಾ ಡೈವಿಂಗ್ ಮಾಡಿ ಎಂಜಾಯ್ ಮಾಡ್ಬೋದು. ಆಮೇಲೆ ದೇವಸ್ಥಾನದಲ್ಲಿ ಊಟ ಸಿಗುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮು ಕೂಡ ಊಟ ಸಿಗುತ್ತೆ. ಆರಾಮಾಗಿ ಊಟ ಮಾಡಿಕೊಂಡು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಮ್ಮದಿಯಾಗಿ ನಿಮ್ಮ ಮನೆಗೆ ಹೋಗ್ಬೋದು. ನೋಡಿ ಎಷ್ಟು ಚಿಂದೆ ಕಾಣ್ತೈತೆ ನೋಡ್ರಿ ಪ್ಲೇಸು. ಕೂಳೆ ಅಂದ್ರೆ ಕೂಳೆ ಜಾಗ. ನೀವು ಬಂದ್ರೆ ಹೋಗಕ್ಕೆ ಮನ್ಸಾಗಲ್ಲ ನಿಮ್ಗೆ. ಮಿನಿಮಮ್ ಅಂದ್ರೆ 1 ದಿನ ಅಥವಾ 2 ದಿನ ಇದ್ದೇ ಹೋಗ್ತೀರಾ, ಅಂತ ಅದ್ದೂರಿಯಾಗಿರೋಂಥ ಜಾಗ ಇದು. ಮಕ್ಳುಗಳು ಆಡೋಕ್ಕೂ ಚೆನ್ನಾಗಿದೆ, ಫ್ಯಾಮಿಲಿ ಬರೋಕ್ಕೂ ಚೆನ್ನಾಗಿದೆ, ಫ್ರೆಂಡ್ಸ್ಗಳ ಜೊತೆ ಬರೋಕ್ಕೂ ಇನ್ನೂ ಕೂಳೆ ಆಗೈತೆ ಜಾಗ. ನಿಮಗೆ ಸುತ್ತ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನಿಮ್ಗೆ ಅಲ್ಲಲ್ಲಿ ಸಣ್ಣ ಸಣ್ಣದು ಐಲ್ಯಾಂಡ್ ಸಿಗುತ್ತೆ ಮಧ್ಯ ಬೀಚಲ್ಲಿ. ನಿಮ್ಗೆ ಕಾಣ್ತಿರ್ಬೋದು ಮಧ್ಯ ಅಲ್ಲಲ್ಲಿ ಬಂಡೆ ಇದೆ. ಅಲ್ಲಿ
ಕಾಣ್ತಿದೆಯಲ್ಲ ಅದೇ ಥರ ಅಲ್ಲಲ್ಲಿ ಮಧ್ಯ ಸಿಗುತ್ತೆ ಬಂಡೆಗಳು, ಐಲ್ಯಾಂಡ್ ಥರ. ನಿಮ್ಗೆ ಅಲ್ಲೊಂದು ಸಣ್ಣ ಬೋಟ್ ಕಾಣ್ತಿರ್ಬೋದು. ನೀವು ಬೆಳಿಗ್ಗೆ ಬೇಗನೆ ಇದ್ದರೆ ಒಂದು ಬೀಚ್ ವಾಕ್ ಹೋಗಿ, ಬೆಳಗ್ಗೆನೆ ಅಲ್ಲಿ ಇರೋವಂಥ ಸ್ಥಳೀಕರು ಫಿಶಿಂಗ್ ಮಾಡ್ತಾರೆ. ನಿಮಗೆ ತಿನ್ನೋಕೆ ಒಳ್ಳೊಳ್ಳೆ ಫಿಶ್ ಸಿಗುತ್ತೆ ಸಂಜೆ ಹೊತ್ತು. ನಿಮಗೆ ವೀಕೆಂಡ್ ಎಲ್ಲಾದ್ರು ಹೋಗ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಇದೊಂದು ಒಳ್ಳೆ ಪ್ಲೇಸು ವೀಕೆಂಡ್ ಟ್ರಿಪ್ ಬರೋಕ್ಕೆ. ನಿಮಗೆ ತೋರಿಸ್ತೀನಿ ಗೋಪುರದ ಮೇಲೆ ಹೇಗೆ ಕಾಣುತ್ತೆ ಇಡೀ ಮುರುಡೇಶ್ವರ ಅಂತ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಗೋಪುರದ ಫ್ರಂಟ್ ವ್ಯೂ. ನಿಮಗೆ 20 ಫ್ಲೋರಲ್ಲಿ 18 ಫ್ಲೋರ್ ತನಕ ಕರ್ಕೊಂಡು ಹೋಗ್ತಾರೆ. ಅದ್ರ ಫ್ರಂಟ್ ವ್ಯೂ ಇದು. ಇಡೀ ಮುರುಡೇಶ್ವರನೇ ಕಾಣುತ್ತೆ ಮೇಲಿಂದ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಗೋಪುರದ ರೈಟ್ ವ್ಯೂ. ಎಷ್ಟು ಕೂಳೆ ಕಾಣ್ತಿದೆ ನೋಡಿ, ಬೀಚ್ ಮಾತ್ರ ಅದ್ದೂರಿಯಾಗಿ ಕಾಣ್ತಿದೆ. ದಯವಿಟ್ಟು ಇದು ಅಲ್ಲಿ ಹೋದವ್ರು ಯಾರು ಇದನ್ನು ಮಿಸ್ಸೇ ಮಾಡ್ಕೋಬೇಡಿ. ದಯವಿಟ್ಟು ಗೋಪುರದ ಮೇಲೆ ಹೋಗಿ ನೋಡ್ಕೊಂಡು ಬನ್ನಿ, ಸಖತ್ತಾಗಿ ಕಾಣುತ್ತೆ. ಏನು 1000 ರೂಪಾಯಿ 100 ರೂಪಾಯಿ ಕೊಡ್ಬೇಕಂತೇನಿಲ್ಲ, ಕೇವಲ 20 ರೂಪಾಯಿ ಅಷ್ಟೇ. ಆಮೇಲೆ ಇನ್ನೊಂದು ಖುಷಿಯಾದ ವಿಚಾರ ಏನು ಅಂತಂದರೆ, ಈ ಲಿಫ್ಟ್ ಆಪ್ರೇಟ್ ಮಾಡೋರು ಒಬ್ಬರು ಅಂದರು, ಕುರುಡ್ರಿಗೆ ಕೆಲಸ ಕೊಟ್ಟಿದ್ದಾರೆ ಇಲ್ಲಿ. ಅದು ತುಂಬ ಖುಷಿಯಾದಂಥ ವಿಚಾರ. ಇದು ಗೋಪುರದ ಬ್ಯಾಕ್ ವ್ಯೂ. ಶಿವನ್ ಸ್ಟ್ಯಾಚು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದ್ದಾನೆ. ಶಿವನಿಂದ ಒಂದು ಸಣ್ಣ ಬೋಟ್ ಹೋಗ್ತಿದೆ. ಆಮೇಲೆ ಶಿವನಿಂದ ಒಂದು ಸಣ್ಣ ಐಲ್ಯಾಂಡ್ ಥರ ಇದೆ. ನೂರ 23 ಅಡಿ ಇರುವಂಥ ಶಿವ. ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಅದೇ ಥರ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ. ನಿಮ್ಗೆ ಹೇಳಿದ್ನಲ್ಲ ಆಗಲೇ ಫ್ಲೋಟಿಂಗ್ ಬ್ರಿಡ್ಜ್ ಇದೆ ಅಂತ, ಅದು ಕೂಡ ತೋರಿಸ್ತೀನಿ ನಿಮಗೆ. ಇಡೀ ಮುರುಡೇಶ್ವರನೇ ಕಾಣುತ್ತೆ ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಿದೆ. ಕೇವಲ 20 ರೂಪಾಯಿ ಲಿಫ್ಟ್ಗೆ. ಹಾಂ, ಇದೆ ಫ್ಲೋಟಿಂಗ್ ಬ್ರಿಡ್ಜು. ಇದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲಿ ಹೋದರೆ ಟ್ರೈ ಮಾಡಿ, ಸಖತ್ತಾಗಿದೆ. ಆಮೇಲೆ ಈ ಕತೆಗೊಂದು ಪುರಾಣ ಇದೆ ಅಂತ ಅವಾಗಲೇ ಹೇಳಿದ್ದೆ, ಒಂದು ಆತ್ಮಲಿಂಗದ ಕತೆ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಅದು ಕೂಡ ಸಖತ್ತಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಆತ್ಮಲಿಂಗದ ಕತೆ ಇದೆಯಲ್ಲ, ಅದ್ರ ಒಳಕ್ಕೆ ಹೋಗೋಣ ಬನ್ನಿ. ಏನು ಆತ್ಮಲಿಂಗದ ಕತೆ ಏನು ಅಂತಂದರೆ, ರಾವಣ ಶಿವನ ಪರಮ ಭಕ್ತ. ಅವನ ಭಕ್ತಿಗೆ ಮೆಚ್ಚಿ ಶಿವ ನಿಂಗೇನು ವರ ಬೇಕು ಅಂತ ಕೇಳಿದಾಗ ನನಗೆ ಆತ್ಮಲಿಂಗ ಬೇಕು ಅಂತ ಕೇಳ್ತಾನೆ. ಆದರೆ ಶಿವ ಒಂದೇ ಒಂದು ಷರತ್ತಲ್ಲಿ ಈ ಆತ್ಮಲಿಂಗನ ಯಾವುದೇ ಕಾರಣಕ್ಕೂ ಕೆಳಗಿಡಂಗಿಲ್ಲ ಅಂತ ಹೇಳಿ ಕೊಡ್ತಾನೆ. ರಾವಣ ಆತ್ಮಲಿಂಗ ಈಸ್ಕೊ ಬರ್ಬೇಕಾದ್ರೆ ಬೇರೆ ದೇವತೆಗಳಿಗೆ ಅದು ಇಷ್ಟ ಇರಲ್ಲ. ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಎಲ್ಲ ದೇವತೆಗಳು ಗಣೇಶನ ಹತ್ರ ಹೋಗ್ತಾರೆ, ಹೇಗಾದರೂ ಮಾಡಿ ತಡಿ ಅದನ್ನ ಅಂತ. ಗಣೇಶ ಒಂದು ಬ್ರಾಹ್ಮಣ ಹುಡುಗನ ವೇಷದಲ್ಲಿ ಬಂದು ಆ ಆತ್ಮಲಿಂಗನ ಈಸ್ಕೊಂಡು ಕೆಳಗಿಟ್ಬಿಡ್ತಾನೆ. ರಾವಣನ ಕೋಪ ಬಂದು ಆತ್ಮಲಿಂಗನ ಎತ್ತಕ್ಕೆ ಹೋಗಿ ಆತ್ಮಲಿಂಗ ಚೂರು ಚೂರು ಆಗುತ್ತೆ. ಅದೇ
ಗಣೇಶ ಬ್ರಾಹ್ಮಣನ ವೇಷದಲ್ಲಿ ಬಂದಿರೋದು. ಆತ್ಮಲಿಂಗನ ಎತ್ತಕ್ಕೆ ಹೋದಾಗ ಅದು ಚೂರು ಚೂರಾಗೋಗುತ್ತೆ. ಚೂರು ಆದಂಥ ಆತ್ಮಲಿಂಗನ 5 ಕಡೆಗೆ ಎಸಿತಾನೆ. 5 ಕಡೆ ಎಸ್ದಾಗ ಅದು 5 ಕಡೆ ಶಿವನ ಸ್ಥಾಪನೆ ಆಗುತ್ತೆ, ಶಿವನ ದೇವಾಲಯ ಸ್ಥಾಪನೆ ಆಗುತ್ತೆ. ಅದು ಯಾವ್ದ್ಯಾವುದು ಅಂದರೆ, ಒಂದು ಮುರುಡೇಶ್ವರ, ಗುಣವಂತೇಶ್ವರ, ಧಾರೇಶ್ವರ, ಸಜ್ಜೇಶ್ವರ ಮತ್ತು ಗೋಕರ್ಣ. ಇವು 5 ಶಿವನ ದೇವಸ್ಥಾನ ಸ್ಥಾಪನೆ ಆಗುತ್ತೆ. ಇದು ಆತ್ಮಲಿಂಗದ ಕತೆ. ನೀವು ಕೇಳಿರ್ತೀರ, ಆದರೂ ಒಂದು ಸತಿ ಹೇಳಿದ್ದೀನಿ. ಅದೇ 5 ಶಿವನ ದೇವಸ್ಥಾನಗಳು, ರಾವಣ ಎಸ್ತಂಥ ಆತ್ಮಲಿಂಗದ್ದು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.